ಸರ್ವರಿಗೂ ಶರಣು ಶರಣ. ಶರಣೋ ಶರಣಾರ್ಥಿ. ಪ್ರಥಮ ಸೂರ್ಯ ಪೀಠಾಧೀಶರಾದಂಥ ಅಲ್ಲಮ್ಮ ಪ್ರಭುದೇವರು ಗುರು ಬಸವಣ್ಣ ಬಗ್ಗೆ ಈ ವರ್ಷದಲ್ಲಿ ಬಹಳ ಸುಂದರವಾಗಿ ಸಿದ್ದಿರ ಅವರ ದೇವಸ್ಥಾನದ ಅರ್ಥ ಹೇಳ್ತಾರೆ ಅಂತ ಅಂದ್ಕೊಳ್ತೇನೆ ನಾನು. ಯಾಕಂದ್ರೆ ಒಂದು ಕಾರ್ಯಕ್ರಮದಲ್ಲಿ ಹೋಗ್ತಾಯಿದ್ದೀನಿ ಆಡ್ಕೊಳ್ತೀಯ. ಬಸವಣ್ಣ ನಿನ್ನ ಕಂಡು ಎಲ್ಲ ತರುಬಯಲಾಯಿತು. ಬಸವಣ್ಣ ನಿನ್ನ ಮುಟ್ಟಿಯನ್ನ ಬಯಲಾಯಿತು. ಬಸವಣ್ಣ ನಿನ್ನ ನೆಲೆಯಲ್ಲಿ ಎಲ್ಲ ಬಯಲಾಯಿತು. ಇಲ್ಲಿ ಮೂರು ವಿಷಯಗಳು. ಮೊದಲನೇ ಯಾವುದು? ತನು ಬಯಲಾಯಿತು. ಎರಡನೇದು ಮನ ಬಯಲಾಯಿತು. ಕ್ರಿಯೆ ಬಯಲಾಯಿತು. ಮೂರನೇದು ಮನ ಬಯಲಾಯಿತು. ನಾಲ್ಕನೇದು ಬಸವಣ್ಣ ನಿನ್ನ ಮಹಾನುಭಾವ ಕೇಳಿ ಕೇಳಿ ಎಲ್ಲ ಭವನಾಸ್ತಿಯಾಯಿತು. ಇದು ನಾಲ್ಕನೇ. ತನು, ಮನ ಮತ್ತು ತನು, ಕ್ರಿಯೆ ಮತ್ತು ಮನ, ಇನ್ನೊಂದು ಭಾವ. ಇವು ನಾಲ್ಕು ಬಯಲಾದವು ಅಂತ ಹೇಳ್ತಾರೆ. ಬಸವಣ್ಣನಿಂದ ಕಂಡು ತನು ಬಯಲಾಯಿತು ಅಂದ್ರೆ ಯಾರು ಬಸವಣ್ಣನವರನ್ನ ನೋಡ್ತಾರೆ ಅಂದ್ರೆ ನಾವು ಭಾವಚಿತ್ರ ನೋಡೋದು ಒಂದು 12ನೇ ಶತಮಾನದವರು ಡೈರೆಕ್ಟ್ ಅನುಭವದಲ್ಲಿ ಎಲ್ಲರ ಮುಂದೆ ನೋಡ್ತಿದ್ರು. ಬಸವಣ್ಣನವರನ್ನ ನೋಡ್ಬೇಕು ಅಂತ ಶರಣ ಹೇಳ್ತಾರೆ ಬಹಳ ವಚನಗಳಲ್ಲಿ. ಇನ್ನೊಂದು ಕಡೆ ಸಿದ್ದರಾಮೇಶ್ವರ ಹೇಳ್ತಾರೆ. ನಮ್ಮ ರವೀಂದ್ರ ಹೇಳಿದ್ರಲ್ಲ, ಬಸವನ ಮೂರ್ತಿಗೆ ಧ್ಯಾನಕ್ಕೆ ಮೂಲ. ಧ್ಯಾನ ಮಾಡಬೇಕಾದ್ರೆ ಬಸವಣ್ಣವರ ಮೂರ್ತಿ ಬೇಕು ಅಂತ ಹೇಳಿ ಸಿದ್ದರಾಮೇಶ್ವರ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಅಲ್ಲಮಪ್ರಭುದೇವರು ಬಸವಣ್ಣ ನಿನ್ನ ಕಂಡು ತನು ಬಯಲಾಯಿತು ಅಂತ ಹೇಳ್ತಾರೆ. ತನು ಬಯಲಾಯಿತು ಅಂದ್ರೆ ಬಹಳ ಜನ ತನ್ನಂದ್ರೆ ಇದು ಶರೀರ ಅಂತ ನಿಮಗೆಲ್ಲ ಗೊತ್ತಿದೆ. ತನು ಬಯಲಾಯಿತು ಅಂದ್ರೆ ಶರೀರ ಬಯಲಾಗಿರ್ತದೇನೋ, ಶರೀರ ಕಾಲ ಹೋಗ್ಬಿಡ್ತದೇನೋ. ಬಸವಣ್ಣ ನೋಡೋದ್ರಿಂದ ನಮ್ಮ ಶರೀರ ಬಯಲಾಗುತ್ತಾ? ಇಲ್ಲ. ತನು ಬಯಲಾಗುವುದಂದ್ರೇನು? ತನು ಗುಣಾದಿಗಳು ಬಯಲಾಗ್ತವೆ. ತನುವಿನ ಗುಣ ಯಾವ್ಯಾವು? ಈ ನಮ್ಮ ಶರೀರಕ್ಕಿರ್ತಕ್ಕಂಥ ಗುಣಗಳು ಯಾವುವು ಅಂತಂದ್ರೆ, ಈ ಕರ್ಮ 6 ಇಂದ್ರಿಯಗಳಿಗೆ, 6 ಜ್ಞಾನೇಂದ್ರಿಯಗಳಿಗೆ 6 ವಿಷಯಗಳಿಂದ ಕಾಮ, ಕ್ರೋಧ, ಲೋಭ, ಮೋಹ, ಶಬ್ದ, ಸ್ಪರ್ಶ, ವಿಷಯ, ಈ ತರುಗುಣಗಳನ್ನ ನಾವು ಕಳೆದುಕೊಳ್ಳಬೇಕಾದ್ರೆ ಗುರು ಬಸವಣ್ಣನವರನ್ನ ನಾವು ಪೂಜಿಸಬೇಕು, ಧ್ಯಾನಿಸಬೇಕು ಅಂತ ಅನೇಕ ವಿಷಯಗಳಲ್ಲಿ. ಈಗ ನಮ್ಮ ಶರೀರಗಳಿರ್ತಕ್ಕಂಥದ್ದು ಮನೋಗುಣಗಳು ಬೇರೆ, ತನುಗುಣಗಳು ಬೇರೆ, ಮತ್ತು ತನು, ಮನ, ಭಾವ ಅಂತ 3 ನಮ್ಮ ಶಕ್ತಿಗಳ ಕೈ 3 ಲಿಂಗಗಳನ್ನು ಕೊಟ್ಟಿದ್ದಾರೆ ಶರೀರದಲ್ಲಿ. ಈ ತನುವಿಗೋಸ್ಕರ ಯಾವ ಲಿಂಗ ಕೊಟ್ಟಿದ್ದಾರೆ? ನಮ್ಮ ಸ್ಥೂಲವಾದ ಶರೀರಕ್ಕೆ ಯಾವ ಲಿಂಗ? ಇಷ್ಟಲಿಂಗ. ಸೂಕ್ಷ್ಮ ಶರೀರಕ್ಕೆ ಯಾವ ಲಿಂಗ? ಪ್ರಾಣಲಿಂಗ. ಕಾರಣ ಶರೀರಕ್ಕೆ ಯಾವ ಲಿಂಗ? ಭಾವಲಿಂಗ. ನಾವು ತನು ಬಯಲಾಗಬೇಕಂದ್ರೆ ತನುವಿನ ಗುಣಗಳನ್ನು ಕಳೆದುಕೊಳ್ಳಬೇಕು. ಮತ್ತು ಬಸವಣ್ಣನಿಗೆ ಕಂಡು ಬಸವಣ್ಣನ ನೋಡಿ ಬಸವಣ್ಣವರನ್ನ ಹಾಡಿ ಬಸವಣ್ಣ ಪ್ರಾರ್ಥನೆ ಮಾಡಿ ನಮ್ಮ ತನುಗುಣಗಳನ್ನು ಕಳ್ಕೊಳ್ತೀವಿ. ತನುಗುಣಗಳು ಬಯಲಾಗ್ತವೆ ಅಂದ್ರೆ ಮರೆಯಾಗ್ತವೆ ಅಂತ. ಬಸವಣ್ಣನಿಂದ ಮುಟ್ಟಿ ಬಹಳ ಜನ ಕ್ರಿಯೆ ಬಯಲಾಯಿತು ಅಂತಿದ್ದಾರೆ. ಕೇಳೋದ್ರ ಕಡೆ ಕ್ರಿಯೆ ಅಂತಾರೆ, ಕೈ ಬಯಲಾಯಿತು ಅಂತಾರೆ. ಅಂದ್ರೆ ಕ್ರಿಯೆ ಅಂದ್ರೆ ಏನಿದೆ? 3 ಕರ್ಮಗಳು: ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ. ಬಸವಣ್ಣ ನಿನ್ನ ಮುಟ್ಟಿ ಕ್ರಿಯೆ ಬಯಲಾಯಿತು ಅಂದ್ರೆ ನಾವು ಬಸವಣ್ಣನವರನ್ನ ಪೂಜೆ ಮಾಡೋದ್ರಿಂದ, ಗುರು ಬಸವಣ್ಣವರ ಒಂದು ಪೂಜಿಸೋದ್ರಿಂದ ನಾವು ನಮ್ಮ ಅನಂತ ಜನ್ಮದ ಕರ್ಮಗಳು, ಪೂರ್ವ ಜನ್ಮದ ಕರ್ಮಗಳು, ಪ್ರಾರಬ್ಧ ಕರ್ಮ ಇರ್ಬೋದು, ಆಗಾಮಿ ಕರ್ಮ ಇರ್ಬೋದು, ಸಂಚಿತ ಕರ್ಮ ಇರ್ಬೋದು, ಈ 3 ಪ್ರಕಾರ ಕರ್ಮಗಳನ್ನು ನಾವು ಕಳ್ಕೊಳ್ತೀವಿ ಅಂತ. ಈ ಮಕ್ಕಳೆಲ್ಲ ಲಿಂಗ ಪೂಜೆ ಮಾಡೋ ವಚನಗಳೆಲ್ಲ ಪಾಠ ಮಾಡಿದ್ದಾರೆ. ಅಕ್ಷತೆ ಹೇಳ್ಬೇಕಾದ್ರೆ ಯಾವ ವಚನ ಅಂತೀವಿ ನಾವು? ಕರ್ಮವಂ ಪರಿಹರಿಸಿ. ಹೇಳ್ರಿ ಕರ್ಮಕ್ಕಧ್ಯಕ್ಷನಾಗ್ರಿ. ಆಗಾಮಿ ಕರ್ಮ,
ತ್ರೈಕರ್ಮ ಸಂಚಿತ ಪ್ರಾರಬ್ಧ ಆಗಾಮಿ ಕರ್ಮತ್ರಯಗಳನ್ನೆಲ್ಲ ಇದು ಪರಿಹರಿಸಲಿಕ್ಕೆ ಬೇರೆ ಅಕ್ಷತೆಯ ಆಚರಿಸುತ್ತೇವೆ. ಅಕ್ಷತೆ ಯಾಕೆ ಆಚರಿಸ್ತೀವಿ ಅಂದ್ರೆ ನಮ್ಮ ಮೂರು ತರದ ತ್ರೈಕರ್ಮಗಳನ್ನು, ಮೂರು ಪ್ರಕಾರದ ಕರ್ಮಗಳು ಕೂಡ ನಾಶ ಆಗಲಿ ಅಂತ ನಾವು ಲಿಂಗ ಪೂಜೆ ಮಾಡೋ ಅಕ್ಷತೆ ಹೇಳ್ತೀವಿ. ಹಾಗೆ ನಾವು ಗುರು ಬಸವಣ್ಣನವರನ್ನ ಮುಟ್ಟಿ ಪೂಜೆ ಮಾಡೋದ್ರಿಂದ ನಮ್ಮ ಕರ್ಮಗಳು ನಾಶ ಆಗ್ತವೆ. ಬಸವಣ್ಣ ನಿನ್ನ ಮುಟ್ಟಿ ಎಲ್ಲ ನೀ ಬಯಲಾಯಿತು. ಬಸವಣ್ಣ ನಿನ್ನ ನೆನೆದು ಎಲ್ಲ ಮನ ಬಯಲಾಯಿತು. ಮನಸ್ಸು ಬಯಲಾಯಿತು ಅಂದ್ರೆ ಮನೋಗುಣಗಳು, ಸುಖ ದುಃಖಗಳು ಮತ್ತು ಮನಸ್ಸಿನಿರ್ತಕ್ಕಂಥ ಭಯ, ಭ್ರಾಂತಿ ಇವೆಲ್ಲ ದೂರ ಆಗಬೇಕಾದ್ರೆ ಬಸವಣ್ಣನವರನ್ನ ನೆನೆಯಬೇಕು ಅಂತ ಹೇಳ್ತಾರೆ. ಬಸವಣ್ಣ ನಿನ್ನ ನೆನೆದು ಎಲ್ಲ ಮನ ಬಯಲಾಯಿತು. ನನ್ನ ಮನಸ್ಸಿನಿರ್ತಕ್ಕಂಥ ಭಯ, ಭ್ರಾಂತಿ, ಸಂಕಲ್ಪ, ವಿಕಲ್ಪಗಳು ಇವೆಲ್ಲವೂ ನಾವು ಭಯ ಭ್ರಾಂತಿಯನ್ನು ಕಳ್ಕೋಬೇಕಾದ್ರೆ, ಸುಖ ದುಃಖಗಳನ್ನು ನಾವು ಕಳ್ಕೋಬೇಕಾದ್ರೆ ನಾವು ಗುರು ಬಸವಣ್ಣನವರನ್ನ ನೆನೆಯಬೇಕು, ಬಸವಣ್ಣನವರ ಪ್ರಾರ್ಥನೆ ಮಾಡಬೇಕು ಅಂತ ಗುರು ಬಸವಣ್ಣನವರು ಜೊತೆ ಹೇಳ್ತಾರೆ. ಅಯ್ಯ ನಿಮ್ಮ ನೆನ ಆದಾಗಲೇ ಉದಯ, ನಿಮ್ಮ ಮಳೆ ಆದಾಗಲೇ ಅಸ್ತಮಾನ ಅಂತ ಹೇಳ್ತಾರೆ. ಹಾಗೆ ನಾವು ಗುರು ಬಸವಣ್ಣನವರು ಸೃಷ್ಟಿಕರ್ತನ ಲಿಂಗದೇವರ ಪ್ರತಿನಿಧಿಯಾಗಿ ಬಂದಂತವರು ಮಂತ್ರ ಪುರುಷರು, ಅವರ ನೆನಪು ಮಾಡೋದ್ರಿಂದ, ಅವರು ಪ್ರಾರ್ಥನೆ ಮಾಡೋದ್ರಿಂದ ನಮ್ಮ ಒಂದು ಮನೋಗುಣಗಳು ಕಳೀತವೆ.